ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ನಿಜವಾಗ್ಲೂ ಹೆದ್ರು ಬಿಟ್ಟೆ. ಓ ಇವತ್ತು ವೆನ್ಸ್ಡೇ ಅಲ್ವಾ? ಮರ್ತೇ ಹೋಗಿತ್ತು. ಪಾಪ ಅಮ್ಮ ಗಾಬರಿ ಆಗ್ಬಿಟ್ರು. ಕಣೋ ನಿಜವಾಗ್ಲು ಥ್ಯಾಂಕ್ಸ್, ಎಲ್ರಿಗೂ ಥ್ಯಾಂಕ್ಸ್, ಸ್ಪೆಷಲಿ ನಿಮ್ಗೆ. ಮತ್ತೆ ವೆಡ್ಡಿಂಗ್ ಆನಿವರ್ಸರಿ ಆಗ್ಲಿ ಬರ್ತ್ಡೇ ಆಗ್ಲಿ ಇವತ್ತು ಆ ದಿವಸ ಅಂತ ನಿಮ್ಮ ಹತ್ರ ಹೇಳಿ ಹೇಳಿ ವಿಶ್ ಮಾಡಿಸ್ಕೋಬೇಕು. ವಿಮೆನ್ಸ್ ಡೇ ನೆನಪಿದ್ಯಲ್ಲ, ಥ್ಯಾಂಕ್ ಯು. ನಂದು ಬಿಡು, ನೀನು ಮರೆತು ಬಿಟ್ಟಿದೆಯಲ್ಲ. ಅಲ್ಲ, ಮಹಿಳಾ ದಿನಾಚರಣೆನ ಮಹಿಳೆಯರೇ ಮರೆತು ಬಿಟ್ರೆ ಹೇಗೆ? ನಾನೇನ್ ಮರ್ತಿರ್ಲಿಲ್ಲ, ನಂಗೂ ನೆನಪಿತ್ತು ಬಿಡಿ. ಆಯ್ತು ಬಿಡು, ನಾನೇ ಸೋಲ್ತೀನಿ. ನಾವೇ ಶರಣಾಗ್ತೀವಿ. ಎಷ್ಟೇ ಆದರೂ ಮಹಿಳಾ ದಿನಾಚರಣೆ ಜಗಳ ಆಡಕ್ಕಾಗಲ್ಲ ಅಲ್ವಾ? ಅತ್ತೆ, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು, ಸೋ ಸ್ವೀಟ್. ಏನು ಎಲ್ರೂ ಗಿಫ್ಟ್ ಇಟ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ನನ್ನೊಬ್ಳಿಗೆನಾ? ಬೇರೆ ಯಾರು ವಿಮೆನ್ ಇಲ್ವಾ ಈ ಮನೇಲಿ? ನಾವಿನ್ನು ಯೂತ್ಸ್ ಅತ್ತೆ. ಅಂದ್ರೆ ನಾನು ಓಲ್ಡ್ ಅಂತನಾ? ಅಯ್ಯೋ ಹಾಗಲ್ಲ, ಅಂದ್ರೆ ನಿಮ್ಗೆ ನಮ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ, ನೀವು ನಮ್ಗಿಂತ ಜಾಸ್ತಿ ಅಚೀವ್ ಮಾಡಿದ್ದೀರಾ. ಅಷ್ಟೇ ಅಲ್ಲದೆ ನೀವು ಮಿಸ್ ಮೈಸೂರ್ 1988. ಸೊ ನೀವು ನಮ್ಮ ಪಾಲಿಗೆ ಸೂಪರ್ ವಿಮೆನ್. ನಿಮ್ಗೆ ಈ ಮನೆಯಲ್ಲಿ ನಮ್ಮ ಮನ್ಸಲ್ಲಿ ಸ್ಪೆಷಲ್ ಜಾಗ ಇದೆ. ಅದಕ್ಕೆ ನಾವೆಲ್ಲರೂ ಸೇರಿ ನಿಮ್ಗೆ ವಿಶ್ ಮಾಡಿ ಗಿಫ್ಟ್ ಕೊಡ್ತಾ ಇದೀವಿ. ಥ್ಯಾಂಕ್ ಯು. ಹೌದು ಮಂದಾಕಿನಿ, ಈ ಮನೆ ಲೇಡೀಸ್ ಕ್ಲಬ್ ಫೌಂಡರ್ ಪ್ರೆಸಿಡೆಂಟ್ ನೀನೇ ಅಲ್ವಾ? ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಇವತ್ತಿನ ದಿನನ ನಿನಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಅಮ್ಮ, ನಾವು ನಿನ್ ಕಾಲ್ ಎಳಿಬಹುದು, ತಮಾಷೆ ಮಾಡ್ಬೋದು, ಆದ್ರೆ ನಿಜವಾಗ್ಲೂ ಯು ಆರ್ ಗ್ರೇಟ್. ತುಂಬಾ ಸ್ಟ್ರಾಂಗ್ ನೀನು. ಎಲ್ಲಾ ಹೆಣ್ಮಕ್ಳಿಗೂ ರೋಲ್ ಮಾಡೆಲ್ ನೀನು. ಮನ್ಸಾರೆ ಹೇಳ್ತಾ ಇದ್ದೀನಿ. ಅಪ್ಪನ್ನ ನಮ್ಮನ್ನ ಇಷ್ಟು ವರ್ಷ ಸಹಿಸ್ಕೊಂಡು ಸಂಸಾರ ನಡ್ಸ್ಕೊಂಡ್ ಬಂದಿಯಲ್ಲ. ಐ ರಿಯಲಿ ಲವ್ ಯು ಅಮ್ಮ. ಥ್ಯಾಂಕ್ ಯು ಕಂದ. I love you too. Thank you. And this is for you. Oh, so sweet. Thank you. ಇದು ನನ್ನ ಕಡೆಯಿಂದ. ಚಿಕ್ಕ ವಯಸ್ಸಲ್ಲೇ ನನ್ನನ್ನು ಮದುವೆ ಮಾಡಿಕೊಂಡು ಇಷ್ಟು ವರ್ಷ ನನ್ನ ಕೈ ಹಿಡಿದು ನಡೆಸ್ಕೊಂಡು ಬಂದಿದ್ಯಾ. ನನ್ನ ಮಕ್ಕಳಿಗೆ ಒಳ್ಳೆ ತಾಯಿ ಆಗಿದೆಯಾ. ಅದಕ್ಕಾಗಿ ನಿನಗೆ ಹ್ಯಾಪಿ ವಿಮೆನ್ಸ್ ಡೇ. ಅಮ್ಮ, ಸ್ಕೂಲಲ್ಲಿ ಅಪ್ಪ ಮೇಸ್ಟರ್ ಆಗಿದ್ರು ನನ್ನ ಫಸ್ಟ್ ಅಂಡ್ ಬೆಸ್ಟ್ ಟೀಚರ್ ನೀನು. ಇದು ನಮ್ಮನ್ನ ಸಾಕಿ ಸಲಹಿ ತಿದ್ದಿ ತೀಡಿ ಇಷ್ಟು ದೊಡ್ಡವ್ರನ್ನಾಗಿ ಮಾಡಿದ್ದಕ್ಕೆ ಒಂದು ಚಿಕ್ಕ ಕಾಣಿಕೆ ತಗೊಂಬ. ಥ್ಯಾಂಕ್ ಯು ಜೀವ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜೀವ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ಕಂದ, ಅದೇ ಅಮೃತ್ ಅಂಕಲ್ ತರ ಹೇಳ್ತಿಲ್ಲ, ಆ ಡೈಲಾಗ್ ಹೇಳೋ. ನಿಂಗೆ ಯಾಕೆ ಬೇಕದೆಲ್ಲ? ಅಕ್ಕ ಕೇಳ್ತಾ ಇದ್ರೆ ಕೊಪ್ಪು ತೋರಿಸ್ತೇನೋ, ಹೇಳೋ. ಅಕ್ಕ ಕೇಳಿದ್ದೀನ ಅಮ್ಮ, ನಾನು ಹೇಳ್ತಾ ಇರೋದು. ನಿಂಗೆ ಯಾಕೆ ಬೇಕದೆಲ್ಲ? ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಚೆನ್ನಾಗಿ ಮಾತಾಡ್ತಾನೆ. ನನ್ನ ಮೇಲೆ ಆಣೆ ಮಾಡೇಳು. ಹೇಳು, ನನ್ನ ಮೇಲೆ ಆಣೆ ಮಾಡಿ ಹೇಳು ನೀನು. ಏನ್ ಭಗವಂತ ಇದು, ನಾನು ಸಾಯ್ತೀನಿ ಅಂತ ಇವ್ರಿಗೆಲ್ಲೋ ಸೆನ್ಸ್ ಆಗಿರುತ್ತೆ. ಅದಕ್ಕೆ ಸಮಾಧಾನ ಮಾಡೋಣ ಅಂತ ಬಂದ್ರೆ ಇವ್ರು ನಗೋ ರೇಂಜ್ ನೋಡ್ತಾ ಇದ್ರೆ ಲಾಫಿಂಗ್ ಕ್ಲಬ್ಬೇ ನಾಚ್ಕೊಂಡು ಊರ್ ಬಿಟ್ಟು ಹೋಗೋ ತರ ಇದೆಯಲ್ಲ. ರೀ, ಆಗ್ಲಿಂದ ನಾವು ಕರಿತಾ ಇದೀವಿ, ಅಲ್ಲೇ ಇದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ. ನಿಜ ಏನ್ ಗೊತ್ತಾಗಿರಿ, ಮನುಷ್ಯ ಬರೋದು ಲೇಟ್ ಆದ್ರೆ ತಡ್ಕೋಬಹುದು, ಆದ್ರೆ ಮನುಷ್ಯ ಹೋಗೋದು ಲೇಟ್ ಆದ್ರೆ ಆ ದೇವರೇ ತಡ್ಕೊಳ್ಳಲ್ಲ. ಮನುಷ್ಯ ಬರೋ ಟೈಮಲ್ಲಿ ಡಿಫ್ರೆನ್ಸ್ ಇರ್ಬೋದು,
ಆದರೆ ಹೋಗೋ ಟೈಮಲ್ಲಿ ಚೌಕಾಸಿನೇ ಇಲ್ಲ. ಎಂತ ಶಿವರೇ, ಇಂಥ ಟೈಮಲ್ಲಿ ವೇದಾಂತ ಅಲ್ಲೇ ಹೇಳ್ಕೊಂಡ. ಬನ್ನಿ ಕೂಕಣಿ, ಎಂಜಾಯ್ ಮಾಡಿ. ಮಗ ಇಷ್ಟೊಳ್ಳೆ ಎಂಟರ್ಟೈನ್ ಮಾಡ್ತಿದ್ದ. ಬಾವಾ, ನಗೋದಕ್ಕೆ ಏನಕ್ಕೆ ರಿಸ್ಟ್ರಿಕ್ಷನು? ಬಂದು ಕುತ್ಕೊಳ್ಳಿ. ಲೇ, ನಕ್ರೆ ನರಗಳೆಲ್ಲ ಸಡಿಲವಾಗಿ ರಕ್ತ ವೇಗವಾಗಿ ಹರಿಯುತ್ತೆ. ಬಾರ ಕೂತ್ಕೊಳ್ಳೋ. ಚಟಾಪಟ ಚಟಾಪಟ. ರಾಹುಲ, ಅಲ್ಲಿ ಹೋಗಿ ಕುತ್ಕೊಳ್ಳಪ್ಪ ರಾಜ. ನನ್ನ ಡೈಲಾಗ್ ಕೇಳಿ ಒನ್ ಮೋರ್ ಅನ್ಬೇಕು ನೀನು. ಪಾಪ ಎಷ್ಟೆಲ್ಲ ನಗ್ತಿದ್ದಾರೆ. ಇನ್ನು 3 ದಿನಕ್ಕೆ ಇದೇ ಜಾಗದಲ್ಲಿ ನನ್ನ ಪಾರ್ಥಿವ ಶರೀರ ಇರುತ್ತೆ. ಸುತ್ತ ಇವ್ರ ಸುತ್ತ ಫ್ರೆಂಡ್ಸು, ಅವ್ರ ಸುತ್ತ ರಿಲೇಟಿವ್ಸು ಎಲ್ಲರೂ ಅಳ್ತಿರ್ತಾರೆ. ಆಗ ಈ ನಗು ನೆನಪಿಗೆ ಬರುತ್ತಾ? ಇಲ್ಲ ಇಲ್ಲ, ನಗುನೇ ಕೊಚ್ಕೊಂಡು ಹೋಗೋ ಥರ ಕಣ್ಣೀರ್ನ ಯಾಕೆ ಕೊಡ್ತೀಯ ಭಗವಂತ, ಯಾಕೆ ಕೊಡ್ತೀಯ? ಅಪ್ಪ, ನಾವೆಲ್ಲರೂ ಕರೀತಾ ಇದ್ದೀವಿ, ನೀನು ಸುಮ್ಮನೆ ಅಲ್ಲೇ ನಿಂತಿದೀಯಲ್ಲ. ಬಾ ಕುತ್ಕೋ. ಆಫೀಸಲ್ಲಿ ಏನಾದರೂ ಟೆನ್ಷನಾ? ಹೇಳು, ನಿನಗೆ ಈ PPT ರೆಡಿ ಮಾಡೋಕ್ಕೆ, ಫೈಲ್ಸ್ನ ಡ್ರೈವ್ ಹಾಕೊಡೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಏನು ಗೊತ್ತಾ ಪ್ರಣಿ, ಮನುಷ್ಯ ಮಾಡ್ಕೊಂಡಿರೋ ಆಫೀಸಲ್ಲಿ ಎಲ್ಲ ಕೆಲಸನೂ ನಾವೇ ಮಾಡ್ಕೋಬೇಕು. ಆದರೆ ಭಗವಂತನ ಆಫೀಸಲ್ಲಿ ಎಲ್ಲ ಕೆಲಸ ಅವನೇ ಮಾಡಿ ಡೇಟ್ ಮಾತ್ರ ಹೇಳ್ತಾನೆ. ಆ ಡೇಟನ್ನು ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ರೀ, ಏನಾಗಿದೆ ನಿಮಗೆ? ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಗಿರಿ, ಏನೇನೋ ಮಾತಾಡ್ತಿದ್ದೀನಿ ಅಂತ ಹೇಳ್ತಾ ಇದೀಯಾ. ಆದರೆ ಇನ್ನು 3 ದಿವಸ ಆದಮೇಲೆ ನಾನು ಮಲಗಿರ್ತೀನಿ. ಆಗ ನೀನು ಮಾತಾಡ್ಸಿದ್ರು ನಾನು ಮಾತಾಡಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಸ್ 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 ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿಲಿ ಬರ್ತಿದ್ಯಾ? ಬಾಸ್, ಅದು ರೂಪ ಬೆಳಿಗ್ಗೆ ಅಂತಾರ ಮೇಡಮ್ ರೂಮ್ಗೆ ಕ್ಲೀನ್ ಮಾಡಕ್ಕಂತ ಹೋಗಿದ್ಲು. ಅಲ್ಲಿ ಪೇಪರ್ ಉಂಡೆ ಸಿಕ್ತು. ಓಕೆ, ಯಾವುದೋ ಹಳೆ ಬಿಲ್ ಇರಬೇಕು ಅಥವಾ ಯೂಸ್ಲೆಸ್ ಪೇಪರ್ ಇರಬೇಕು. ಅದನ್ನ ಯಾಕೆ ನನಗೆ ತೋರಿಸ್ತಾ ಇದೆಯಾ? ಬಸ್, ಆ ಥರ ಇದ್ರೆ ನಾನು ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ಏನೇ ಪ್ರಾಬ್ಲಮ್ ಆದರೂ ನಿಮ್ಮ ಹತ್ರ ನಾನು ಬರೋಕ್ಕೆ ಬಿಡಲ್ಲ. ಇದುವರೆಗೂ ತಂದಿದ್ದೀನಿ ಅಂದರೆ ಆ ಪ್ರಾಬ್ಲಮ್ ಎಕ್ಸ್ಟ್ರೀಮಲ್ಲೇ ಇರಬೇಕಲ್ವ ಸರ್? ಪ್ಲೀಸ್ ಒಂದ್ಸಲ ನೋಡಿ. ಎಕ್ಸ್ಟ್ರೀಮ್? ಕಮಾನ್ ವಿಶ್ವ, ಪೇಪರಲ್ಲಿ ಏನು ಎಕ್ಸ್ಟ್ರೀಮ್ ಆಗೋದಕ್ಕೆ ಸಾಧ್ಯ? ಬಸ್, ಒಂದ್ಸಲ ಓಪನ್ ಮಾಡಿ ನೋಡಿ. ಬಸ್ ಪ್ಲೀಸ್, ನಾನು ಮಾತು ಕೇಳಿ. ಈ ಪೇಪರ್ ಒಂದ್ಸಲ ನೋಡಿ, ಆಮೇಲೆ ನನ್ಗೆ ಅನ್ಸಿದ್ದೀನಿ ನಿಮಗೆ ಅನಿಸ್ಬೋದು. ಪ್ಲೀಸ್ ಒಂದ್ಸಲ ನೋಡಿ ಸರ್. ಓಕೆ. ಏನಿದು? ಯಾರೋ ಅಂತರಮ್ ಸಿಗ್ನೇಚರ್ನ ಪ್ರಾಕ್ಟೀಸ್ ಮಾಡಿದ್ದಾರೆ? ಬೇರೆ ಯಾರೂ ಅಲ್ಲ ಸರ್ ಪ್ರಾಕ್ಟೀಸ್ ಮಾಡಿದ್ದು, ಅವರೇ. ಹಾಗಾದರೆ ನನ್ನ ಡೌಟ್ ನಿಜ ಆಯಿತು. ಅಂತರ ಸೈನ್ನ ಚೆಕ್ ಮಾಡಬೇಕು ಅಂತ ಚೆಕ್ ಕೊಟ್ಟರೆ ಅವಳು ಅಂತರಂತರನೇ ಸೈನ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿದ್ದಾಳೆ. ನನಗೆ ಚೆಕ್ ಇಡ್ತಾ ಇದ್ದಾಳೆ. ಸೊ ಡೌಟು ಆಲ್ಮೋಸ್ಟ್ ಕ್ಲಿಯರ್ ಆದಂಗೆ. ಇದಕ್ಕಿಂತ ಆಶ್ಚರ್ಯ ಇನ್ನೊಂದಿಲ್ಲ. ನಂತರ ಯಾಕೆ ಅವಳ ಸಿಗ್ನೇಚರ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ? ಅದು ಇಷ್ಟು ವರ್ಷ ಆದಮೇಲೆ. ಥರ ಪ್ರಾಕ್ಟೀಸ್ ಆದರೂ ಯಾರು ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತ ಅನಿವಾರ್ಯ ಏನಿದೆ? ಎಷ್ಟೇ ವರ್ಷ ಆದರೂ ಸಿಗ್ನೇಚರ್ ಮಾಡೋದನ್ನು ಯಾರೂ ಮರೆಯಲ್ಲ. ಯಾಕಂದರೆ ಕಲಿಬೇಕಾದ್ರೆ ಸಾಕಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ. ಇಷ್ಟಾದ್ಮೇಲೂ ಅವಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಅಂದರೆ ಅದು ತಂತ್ರನೇ ಅಲ್ವಾ? ತಂತ್ರ ಅಲ್ಲ ಅಂದರೆ ಅವಳು ಯಾರು? ಅವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಯಾಕೆ ಮೋಸ ಮಾಡ್ತಾ ಇದ್ದಾಳೆ? ಅವಳ ಉದ್ದೇಶ ಏನು? ಇದೆಲ್ಲ ಕ್ಲಿಯರ್ ಆಗಬೇಕು ಅಂದರೆ ಪೊಲೀಸ್ನ ಕರೆಸ್ಬೇಕು.
ದಿನಾಗಲೂ ಇದನ್ನೆಲ್ಲ ನೋಡಿ ನೋಡಿ ಕೊನೆಗೆ ಉಳಿತಾ ಇರೋದು ಬರೀ ಡೌಟು. ಈ ಡೌಟ್ ಇಟ್ಕೊಂಡು ಯಾರ ಜೊತೆನೂ ಜೀವನ ಮಾಡೋದಕ್ಕಾಗಲ್ಲ. ಪೊಲೀಸ್ನ ಕರ್ಸೋದೇ ಸರಿ ಅನ್ಸುತ್ತೆ. ಬಟ್ ಇಲ್ಲ, ಅವ್ರನ್ನ ಕರ್ಸೋಕೆ ಬದಲು ನಾನೇ ಒಂದ್ಸತಿ ನೇರವಾಗಿ ಅವಳ ಜೊತೆ ಮಾತಾಡ್ಬಿಡೋದು ಒಳ್ಳೇದಂತ. ಯಾರು ಏನೇ ಮಾಡಿದ್ರು ಅವ್ರ ವರ್ಷನ ಹೇಳೋದಕ್ಕೆ ಒಂದು ಚಾನ್ಸ್ ಕೊಡಲೇಬೇಕು ಅನ್ಸುತ್ತೆ. ಅವಳು ನಿಜವಾಗ್ಲೂ ನನ್ನ ಹತ್ರನೇ ಆಗಿದ್ರೆ ನಾನು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾಳೆ. ನಾನಿಟ್ಟಿರೋ ಈ ಎಕ್ಸಾಮನ್ನು ಪಾಸ್ ಆಗ್ತಾಳೆ. ಅಕಸ್ಮಾತ್ ಅವಳನ್ನ ನಂತರ ಅಲ್ಲ ಅಂತ ಗೊತ್ತಾದರೆ ಆಮೇಲೆ ಅವಳನ್ನು ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿಗೆ ಸೇರಿಸ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಿ ಮೇಡಮ್. ಸರ್ ನೀವೇನು ಅನ್ಕೊಳ್ಳಲ್ಲ ಅಂದರೆ ನಾನು ಮಗು ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ಬೋದಾ? ಓ ಅಷ್ಟೇನಾ? ಮಾತಾಡಿ ಮೇಡಮ್. ನಿಮ್ಮ ಮಗು, ನಿಮ್ಮ ಮಾತು ಮಾತಾಡಿ. ಪಾಪು, ನಿಮ್ಮಮ್ಮ ನಿನ್ನ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ಬೇಕಂತೆ, ಮಾತಾಡಮ್ಮ. ಖುಷಿ ಪುಟ್ಟ, ನಾನು ನಿಮ್ಮ ಜೊತೆ ಬರ್ತೀನಿ. ನನಗೆ ಕರ್ಕೊಂಡೋಗಿ ಪ್ಲೀಸ್. ಬೇಗ ಬನ್ನಿ. ಖುಷಿ ಪುಟ್ಟ, ಖುಷಿ ಎಲ್ಲಿ ಹೋಗ್ಬಿಟ್ಟಿದ್ದೆ ಕಂದ ನೀನು? ಓ ಇವರೇನಾ ನಿಮ್ಮ ಭಾವನಾ ಅಮ್ಮ? ಇಲ್ಲ ಇಲ್ಲ, ನಾನು ಇವಳ ಅತ್ತೆ ಸೌಪರ್ಣಿಕ. ಓ ತುಂಬ ಥ್ಯಾಂಕ್ ಯು ಸರ್. ಮಗು ಕಳೆದೋಗಿತ್ತು ಅಂತ ತುಂಬ ಚಿಂತೆ ಆಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ಬಾ ಪುಟ್ಟಿ, ಮನೆಗೆ ಹೋಗೋಣ. ಬಾ. ಥ್ಯಾಂಕ್ ಯು. ಯಾಕೆ ಪಾಪು ಹೆಂಗ್ ಮಂಕಾಗೋಯ್ತು? ಮೇಡಮ್, ಅವ್ರು ಬಂದು ಮಗುನ ಕರ್ಕೊಂಡು ಹೋದ್ರು, ನಿಮ್ ಬರ್ಲೇ ಇಲ್ಲ. ಹಾಂ, ಅದೆಲ್ಲ ಬಿಡಿ. ಅಮೌಂಟ್ ಎಷ್ಟು ಅಂತ ಹೇಳ್ತೀರಾ? ಮೇಡಮ್, ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ. ದೇವ್ರಿಗೆ ಅಣ್ಗಾಯಿ ಮಾಡಿಸಿ ದುಡ್ಡು ತಕ್ಕಂದ್ರೆ ಆ ದೇವ್ರ ಮೆಚ್ಚನ? ಬೇಡ ಮೇಡಮ್. ಇವತ್ತು ನೀವು ನನ್ನ ಜೀವನನೇ ಉಳಿಸ್ಬಿಟ್ರಿ. ತುಂಬ ಥ್ಯಾಂಕ್ಸ್. ಯಾವಾಗಲೂ ಹಿಂಗೆ ಮೇಡಮ್, ಜನಸೇವೆ ಮಾಡ್ತಾನೆ ಇರ್ತೀನಿ. ನಿಮ್ಗೆ ಯಾವಾಗ ಏನೇ ಸಹಾಯ ಬೇಕಿದ್ರು ನಂಗೊಂದು ಕಾಲ್ ಮಾಡಿ ಸಾಕು. ನಿಮ್ಮ ಹೆಸರು? ಮೇಡಮ್, ಅದು ನಂಗೊಂದು ಆಸೆ ಇದೆ. ನನ್ನ ಹೆಸರು ಯಾವುದಾದ್ರೂ ಹುಡುಗಿ ಬಾಯಲ್ಲಿ ಬರಬೇಕು ಅಂದರೆ ಅದು ನಾನು ಪ್ರೀತಿಸ್ತಿರೋ ನನ್ನ ಹುಡುಗಿ ಬಾಯಲ್ಲೇ ಬರಬೇಕು ಅಂತ. ಅದಕ್ಕೆ ನೀವು ನನ್ನ ಗೌಡ್ರೆ ಅಂತ ಕರೆದ್ರೆ ಸಾಕು. ಓಹ್, ಆಗಲಿ ಗೌಡ್ರೆ. ನಾನು ನಿಮ್ಮ ಹೆಸರನ್ನ ಮಗು ತಾಯಿ ಅಂತ ಸೇವ್ ಮಾಡ್ಕೋತೀನಿ ಮೇಡಮ್. ಒಂದು ವಿಷಯ, ನಿಮ್ಮ ಧ್ವನಿನ ಇದಕ್ಕೂ ಮುಂಚೆ ಎಲ್ಲೋ ಕೇಳಿರುವಂಗೆ ಅನಿಸಿದೆ. ನಿಮಗೂ ಹಂಗೆ ಅನಿಸಿದ ಮೇಡಮ್? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಖಿಲ, ಜನನಿ ರತ್ನವೇಣಿ ಮಾತು ಕೇಳ್ತಿಲ್ಲ ಅನ್ನೋ ಕಾರಣಕ್ಕೆ ನಾವು ಸುಮ್ಮನೆ ಕೂರಕ್ಕಾಗಲ್ಲ. ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕ್ಲೇಬೇಕು. ಹೌದು ರಘು, ಪರಿಹಾರ ಇದ್ದೇ ಇರುತ್ತೆ. ಇದೆ, ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಅಷ್ಟೇ.
ಆದರೆ ಇದಲ್ಲದೆ ಬೇರೆ ಯಾವ ದಾರಿನೂ ನನಗೆ ತೋಚ್ತಾ ಇಲ್ಲ. ಏನದು? ಏನು ಅಂತ ಈಗಲೇ ಕೇಳಬೇಡಿ. ಈಗಲೇ ಹೇಳಕ್ಕೆ ನನ್ನಿಂದ ಸಾಧ್ಯನೂ ಇಲ್ಲ. ಆದರೆ ಆದಷ್ಟು ಬೇಗ ಎಲ್ರಿಗೂ ನಾನೇ ತಿಳಿಸ್ತೀನಿ. ಅತ್ಯಮ್ಮ, ಕಾಫಿ. ಇವಾಗಲೇ ಬೇಡಮ್ಮ. ನಾನು ರಘು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಹೋಗಿ ಬಂದಮೇಲೆ ತಿಂಡಿ ಕಾಫಿ ಎಲ್ಲ ತಗೋತೀವಿ. ದೇವಸ್ಥಾನಕ್ಕ ಏನು ವಿಶೇಷ ಅತ್ಯಮ್ಮ? ವಿಶೇಷ ಅಂತ ಏನಿಲ್ಲಮ್ಮ, ಸುಮ್ಮನೆ ಹೀಗೆ. ಇದ್ದಕ್ಕಿದ್ದಾಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಲ್ಲ ಅತ್ಯಮ್ಮ, ನಿಮ್ಮ ಮುಖದಲ್ಲಿ ಆತಂಕ ಎದ್ದು ಕಾಣ್ತಾ ಇದೆ. ಏನಾದರೂ ಸಮಸ್ಯೆನಾ? ಏನ್ ಸಮಸ್ಯೆ ಅನ್ನೋದನ್ನ ನೀನ್ ಹೇಳ್ಬೇಕಮ್ಮ ಪಾರ್ವತಿ. ಆ ಥರ ಯಾವ ಸಮಸ್ಯೆನೂ ಇಲ್ಲ ಅತ್ಯಮ್ಮ, ನಾವೆಲ್ಲರೂ ಚೆನ್ನಾಗೇ ಇದ್ದೀವಲ್ಲ. ಹೌದೇನು? ನನ್ನ ಮನಸ್ಸಿನ ನೆಮ್ಮದಿಗೋಸ್ಕರ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಮ್ಮ. ಅಮ್ಮ, ಏನು ಹೇಳ್ತಾ ಇದ್ದೀರಾ? ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗದೇ ಇರುವಂಥದ್ದು ಮನೇಲಿ ಏನಾಗ್ತಾ ಇದೆ? ಅಯ್ಯೋ, ಗಾಬರಿ ಆಗ್ಬೇಡಪ್ಪ, ಅಂಥದ್ದೇನೂ ಇಲ್ಲ. ನನ್ನ ಮನಸ್ಸಿನ ಶಾಂತಿಗೋಸ್ಕರ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಷ್ಟೇ. ಮನುಷ್ಯ ಕೆಲಸದಿಂದ ಬಿಡುವು ತಗೊಂಡ ಅಂದ ತಕ್ಷಣ ಚಿಂತೆಯಿಂದನೂ ಬಿಡುವು ತಗೊಂಡಿದ್ದಾನೆ ಅಂತ ಅಲ್ವಲ್ಲ. ಸಹಜನೇ, ಒಂದಲ್ಲ ಒಂದು ಚಿಂತೆ ಕಾಡ್ತಾನೇ ಇರುತ್ತೆ. ಅದಕ್ಕೆ ಸಮಾಧಾನಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದು ನಾನು. ಅಮ್ಮ, ನಾನು ಬರಲ್ಲ. ಹೇಗಿದ್ರು ನಾನು ಆಚೆ ಹೋಗ್ತಾ ಇದ್ದೆ. ಪರವಾಗಿಲ್ಲಪ್ಪ ಆದಿ, ನೀನು ನಿನ್ನ ಕೆಲಸದ ಮೇಲೆ ಹೊರಟಿದೀಯಾ, ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸು. ನಾನು ರಘು ಹೋಗಿ ಬರ್ತೀವಿ, ಏನೂ ತೊಂದರೆ ಇಲ್ಲ. ಸರಿಮಾ. ಪಾರು, ಅಮ್ಮ ಯಾಕೋ ಬೇಜಾರಲ್ಲಿದ್ದಾರೆ ಅಂತ ನಿನಗೆ ಅನ್ನಿಸ್ತಾ ಇಲ್ವಾ? ಹೌದು ಯಜಮಾನ್ರೆ, ಏನಾದರೂ ಸಮಸ್ಯೆನಾ ಅಂತ ಕೇಳಿದೆ. ಯಾಕೆ ನಿನಗೆ ಗೊತ್ತಿಲ್ವಾ ಅಂತ ಅವ್ರು ಮತ್ತೆ ನನ್ನನ್ನೇ ಕೇಳಿದ್ರು. ಬಹುಶಃ ನಮ್ಮ ಪುಟಾಣಿ ನಡ್ಕೊಳ್ತಾ ಇರೋ ರೀತಿ ಅವ್ರ ಮನ್ಸಿಗೆ ನೋವಾಗಿದೆ ಅಂತ ಅನ್ಸುತ್ತೆ. ಸರಿ ಪಾರು, ನಾನಿನ್ನು ಹೊರಡ್ತೀನಿ. ಕೆಲಸ ಮುಗಿಸ್ಕೊಂಬರೋದು 1-2 ದಿನ ಆಗ್ಬೋದು. ಸರಿ ಯಜಮಾನ್ರೆ, ಹುಷಾರಾಗಿ ಹೋಗಿ ಬನ್ನಿ. ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಗೊಳ್ಳಿ. ನಮ್ಮ ಅತ್ತೆ ಮುಖದಲ್ಲಿ ನಗು ಯಾವಾಗ್ಲೂ ಹೀಗೆ ಇರಬೇಕು, ನಡಿಗೆಯಲ್ಲಿ ಗತ್ತಿರ್ಬೇಕು, ಮಾತು ಖಡಕ್ ಆಗಿರ್ಬೇಕು, ಅಲ್ವಾ ಮಾವ? ಅದು ಯಾವತ್ತಿಗೂ ಕಮ್ಮಿ ಆಗಕ್ಕಿಲ್ಲ ಬಿಡವ್ವ. ನಿಜ. ಆದ್ರೆ ಅತ್ತೆ ಮನಸ್ಥಿತಿನ ಹಾಳು ಮಾಡೋದಕ್ಕೆ ಅಂತಾನೆ ಕೆಲವೊಬ್ರು ಇರ್ತಾರೆ, ಅದೇ ಬೇಜಾರು. ಪಾಪ ಅತ್ತೆ ವಸು ಜೊತೆ ಕರೆಕ್ಟಾಗಿ ಮಾತಾಡಲಿಲ್ಲ ಅನ್ಸತ್ತೆ, ಅಲ್ವಾ ಅತ್ತೆ? ನನಗೆ ಯಾಕೋ ಆ ನಂಜಮ್ಮ ಬೇಕು ಅಂತಾನೆ ಅಲ್ಲಿಗೆ ಬಂದಿದ್ದಾಳೆ ಅಂತ ಅನ್ಸ್ತಿದೆ. ನಾವು ಅಲ್ಲಿ ಹೋಯ್ತೀವಿ ಅಂತ ಅವಳಿಗೇನು ಗೊತ್ತು? ನನಗೂ ಅದೇ ಡೌಟು ಮಾವಯ್ಯ. ಆ ನಂಜಮ್ಮನ ಜೊತೆ ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು? ಅತ್ತೆ, ಅಲ್ಲಿ ಏನಾದ್ರೂ ಸ್ನೇಹ ಬಂದಿದ್ಲ? ಯಾಕಿಂಗ್ ಕೇಳ್ತಿದ್ಯಾರದ? ಏನಿಲ್ಲ ಮಾವ, ಸುಮ್ಮನೆ ಏನೋ ಯೋಚಿಸ್ತಿದ್ದೆ ಅಷ್ಟೆ. ಯೋನವಾದು ಏನಿಲ್ಲ ಬಿಡಿ ಅತ್ತೆ. ಪರ್ವಾನಿಲ್ಲ, ಯೋಳವ. ಅಲ್ಲ, ಸ್ನೇಹ ಮೊದಲಿಂದನೂ ನಂಜಮ್ಮನ ಜೊತೆ ಚೆನ್ನಾಗೇ ಇದ್ಲು ಅನ್ನೋದು ನನ್ನ ಅಭಿಪ್ರಾಯ. ವಸು ಪ್ರೆಗ್ನೆನ್ಸಿ ವಿಷಯದಲ್ಲೂ ಆ ನಂಜಮ್ಮನಿಗೆ ಸ್ನೇಹನ ಹೇಳಿ ಇಲ್ಲಿಗೆ ಬರೋ ಹಾಗೆ ಮಾಡಿ ಅವರಿಬ್ಬರನ್ನ ಬೇಕಂತಾನೆ ಪುಟ್ಟಕ್ಕನ ಮನೆಗೆ ಕಳ್ಸದ್ಲ ಅಂತ
ನನಗೆ ಅನುಮಾನ ಇದೆ ಅತ್ತೆ. ಇದು ಯಾಕವ್ವ ಹಿಂಗೆ ಮಾತಾಡ್ತಿದ್ಯಾ? ಸ್ನೇಹ ಯಾಕೆ ಹಿಂಗೆ ಮಾಡ್ತಾಳೆ? ತೆಪ್ಪವ, ಹಂಗೇನೂ ಇಲ್ಲ. ಹಾಗಿಲ್ಲದೆ ಇದ್ರೆ ಖುಷಿನೇ. ಆದರೆ ಯಾಕೋ ಗೊತ್ತಿಲ್ಲ ಮಾವಯ್ಯ, ಈ ವಿಷಯನ ನನ್ನ ತಲೆಯಿಂದ ತೆಗೆದು ಹಾಕಕ್ಕಾಗ್ತಾನೆ ಇಲ್ಲ. ಅತ್ತೆಗೆ ನೋವು ಮಾಡೋ ಯಾವುದೇ ವಿಷಯನೂ ಅಷ್ಟು ಸಲೀಸಾಗೆ ನನಗೆ ಬಿಡಕ್ಕಾಗಲ್ಲ. ಸ್ನೇಹಾಗ ಮೊದಲೇ ಅತ್ತೆನ್ ಕಂಡ್ರೆ ಆಗಲ್ಲ. ರಾಧಾ, ಸ್ನೇಹನು ನಿಮ್ಮ ಅತ್ತೆ ಹಂಗೇನೆ ಅನ್ಸಿದ್ನ ನೇರವಾಗಿ ಹೇಳ್ಬಿಡ್ತಾಳೆ. ಮನ್ಸಿನಾಗೆ ಏನು ಮಡಿಕೊಳ್ಳಲ್ಲ. ಅದಕ್ಕೆ ನಿಂಗೆ ಹಂಗೆ ಅನಿಸ್ತೈತೆ. ಮಾವಯ್ಯ, ಆ ಸ್ನೇಹನ ನಮ್ಮ ಅತ್ತೆಗೆ ಹೋಲಿಸ್ಬೇಡಿ. ಅವಳು ಎಲ್ಲಿ, ನಮ್ಮ ಅತ್ತೆ ಎಲ್ಲಿ? ನನಗೆ ಸ್ನೇಹದ ಮೇಲೆ ದ್ವೇಷ ಇಲ್ಲ, ಆದರೆ ನನಗೆ ನಮ್ಮ ಅತ್ತೆ ನೆಮ್ಮದಿ ಮುಖ್ಯ. ಅವರೆಷ್ಟು ಸಂಕಟ ಅನುಭವಿಸ್ತಿದ್ದಾರೆ ಅನ್ನೋದು ನನಗೆ ಅರ್ಥ ಆಗತ್ತೆ. ಸಾರಿ ಮಾವಯ್ಯ, ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟೆ. ಅತ್ತೆ, ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ನನ್ನನ್ನು ಕ್ಷಮಿಸಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೇ ಇದು, ಮನೇನೆ ಜಾತ್ರೆ ಮಾಡ್ತಾ ಇದ್ದಾಳೆ? ಜಾತ್ರೆ ಅಲ್ಲ ಅಜ್ಜಿ, ಪಾರ್ಟಿ ಸೆಟಪ್ಪು. ಅಯ್ಯೋ ಶಿವನೇ, ಮನೇಲಿ ಪಾರ್ಟಿನ? ಏನು ಹಳೆ ಅಂದ್ರೆ ಇದು? ನಾನು ಹೋಗಿ ನನ್ನ ಸ್ಟೈಲಲ್ಲಿ ಬುದ್ಧಿ ಹೇಳ್ಬರ್ಲಾ? ಏ ಸುಮ್ಮನೆ ನಿಂತ್ಕೊಳ್ಳೆ, ಇವಳೊಬ್ಳು ಲೇಡಿ ಡಾನ್. ಓ, ಈಗ ಅವಳ ಭಾಗ ನಮ್ಮ ಭಾಗ ಅಂತ ಮಾಡ್ಕೊಂಡಾದ್ಮೇಲೆ ಅವಳ ಭಾಗದಲ್ಲಿ ಅವ್ಳು ಏನಾದರೂ ಮಾಡ್ಕೋಬೋದಲ್ಲ, ಅದನ್ನ ಹೋಗಿ ನಾವು ಕೇಳಕ್ಕಾಗತ್ತಾ? ಆದರೂ ಇವಳು ಸರಿ ಇಲ್ಲ ಅಜ್ಜಿ. ನಮ್ಮ ಮಾವ ಅದೇನು ನೋಡ್ಬಿದ್ನೋ. ಅದು ಬೇಕಾ ಇವಾಗ? ಯಾರಿಗೋ ಕಾಯ್ತಾ ಇದ್ದಾಳೆ ಇವಳು. ಏನ್ ಎಲ್ರು ಹೀಗ್ ನೋಡ್ತಿದ್ದೀರಾ? ಇಲ್ಲೇನ್ ಕೋತಿ ಕುಣಿತಿದ್ಯಾ? ಕುಣಿಯಕ್ಕೆಲ್ಲ ರೆಡಿ ಆಗಿತ್ತಲ್ಲ, ಅದನ್ನ ನೋಡ್ತಾ ಇದ್ವಿ. ಬಾಲ, ನನಗ್ ಬೇಕಾಗಿರೋರು ಬರ್ತಿದ್ರೆ ಅವಳ ಬಾಯಿಗೆ ಬೀಗ ಹಾಕೊಂಡಿರ ಕೇಳು. ನೀವು ಅಷ್ಟೇ, ಹೆಂಗೆಂಗೋ ಆಡಿ ನನ್ನ ಮರ್ಯಾದೆ ಕಳಿಬೇಡಿ. ಅದೆಲ್ಲಿದೆಯೇ ನಿಂಗೆ ಕಳಿಯೋದಕ್ಕೆ? ಅಜ್ಜಿ, ಕೋಪ ಮಾಡ್ಕೊಂಡು ನನ್ನ ಮೂಡ್ನ ಹಾಳು ಮಾಡ್ಕೊಳಕ್ ನನಗಿಷ್ಟ ಇಲ್ಲ. ಅದಕ್ಕೆ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಏನು, ಕಡ್ದು ಕಟ್ಟೆ ಹಾಕ್ತಾ ಇದ್ದ? ಹಾಯ್, ಎಲ್ಲಿದ್ಯಾ? ಯಾಕೆ ಇಷ್ಟೊಂದು ಲೇಟು? ನಾನು ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ಸಾರಿ ಬೇಬಿ, ನಾನು ಯಾವುದೋ ಒಂದು ಅರ್ಜೆಂಟ್ ಕೆಲಸದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಹೌದಾ? ಸರಿ, ಮುಗಿಸ್ಕೊಂಡು ಬೇಗ ಬಾ, ನಾನು ವೆಯ್ಟ್ ಮಾಡ್ತಿದ್ದೀನಿ. ನೋ ಬೇಬಿ, ಇವತ್ತು ನನ್ನ ಕೈಲಿ ಬರೋಕ್ಕಾಗಲ್ಲ. ನೀನು ಬರ್ತೀಯ ಅಂತ ನನಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಓ, ದಟ್ಸ್ ಸೋ ಸ್ವೀಟ್ ಆಫ್ ಯು ಬೇಬಿ. ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ನನಗೆ ತುಂಬ ಇಂಪಾರ್ಟೆಂಟ್ ವರ್ಕ್ ಇದೆ, ನನಗೆ ಬರೋಕ್ಕಾಗಲ್ಲ. ಸುಪ್ರೀತ್, ಪ್ಲೀಸ್ ಡಿಸಪಾಯಿಂಟ್ ಮಾಡಬೇಡ. ನೋ ಬೇಬಿ, ಸಾರಿ. ಓಕೆ, ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಐ ವಿಲ್ ಗೆಟ್ ಯು ಬ್ಯಾಕ್. ಬಾಯ್ ಬಾಯ್. ಓ, ನಿನ್ ಬಾಸ್ ಸುಪ್ರೀತ್ ಬರ್ತಾ ಇದ್ದಾನೆ ಅಂತ ಇಷ್ಟೆಲ್ಲ ಅರೇಂಜ್ಮೆಂಟ್? ಹ್ಞೂ ಕಣೋ, ಏನೀಗ? ಈಗ ಕೈ ಕೊಟ್ಟ ಬರಲ್ಲ ಅನ್ನ? ಬೇಡ ನೋಡು. ಅಲ್ಲ, ಬಾ ಬಾ ಅಂತ ಗೋಗರಿತಾ ಇದ್ದಲ್ಲ, ಅದಕ್ಕೆ ಕೇಳಿದೆ. ನೀರಿ ಉರಿಸ್ಬೇಡಿ, ಅಸಿಡಿಟಿ ಆಗ್ಬಿಡುತ್ತೆ ಅವಳಿಗೆ ಮತ್ತೆ. ಅವಳು ಓವರ್ ಬಿಲ್ಡಪ್ಪಿಗೆ ಸರಿಯಾಗಿ ಆಗಿದೆ. ಯಾರೋ ಇಂಪಾರ್ಟೆಂಟ್ ವ್ಯಕ್ತಿ ಬರ್ತಿದಾರಲ್ಲ, ಬಂದ್ರಲ್ಲ.
ಪಾಪ ಕಣೆ, ಇಷ್ಟೆಲ್ಲ ಕಷ್ಟಪಟ್ಟು ತಯಾರಿ ಮಾಡ್ಕೊಂಡಿದ್ದೆ. ಛೇ, ನಿರಾಸೆ ಆಯ್ತಾ? ಎಷ್ಟು ಸುಸ್ತಾಗಿದೆಯೋ ಏನೋ. ಛೇ, ಈ ಸುಪ್ರೀತಿಂದ ಎಂತ ಅವಮಾನ ಆಗೋಯ್ತು. ಇವ್ರೆಲ್ಲರೂ ನನ್ನನ್ನು ಆಡ್ಕೊಂಡು ನಗೋ ಥರ ಆಗೋಯ್ತು. ಛೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನಿಲ್ಲೇನ್ ಮಾಡ್ತಾ ಇದ್ಯಾ? ಯಾಕೆ ಬಂದೆ? ಸೀತಮ್ಮ ಬಂದಿದ್ದಾರಾ? ಒಬ್ಳೆ ಬಂದೆ. ಹೇಗೆ? ಪೋಸ್ಟ್ಮ್ಯಾನ್ ಅಂಕಲ್ ಜೊತೆ. ಪೋಸ್ಟ್ಮ್ಯಾನ್ ಅಂಕಲ್ ಜೊತೆನಾ? ನೀನ್ ಬರ್ಬೇಕಾದ್ರೆ ಈ ಮನೇಲಿ ಯಾರು ನಿನ್ನ ನೋಡಿಲ್ಲ ತಾನೆ? ಸತ್ಯ ಚಿಕ್ಕಪ್ಪ, ವಿಶ್ವ ಚಿಕ್ಕಪ್ಪ ಅವಳನ್ನೇ ಮಾತಾಡಿಸ್ತಿದ್ರು. ನೀನ್ ಇಷ್ಟೊಂದು ರಿಸ್ಕ್ ತಗೊಂಡು ಇಲ್ಲಿ ಯಾಕೆ ಬರಕ್ ಹೋದೆ? ಅದು ಒಬ್ಳೆ. ಯಾಕೆ ನಾನು ಬರ್ಬಾರ್ದಿತ್ತ? ನನ್ನ ಫ್ರೆಂಡ್ನ ನೋಡ್ಬಾರ್ದಿತ್ತ? ಫ್ರೆಂಡ್ ರೂಮ್ ಎಲ್ಲಿದೆ? ಇಲ್ಲಿದೆ, ಇಲ್ಲೇ ಇದೆ ರೂಮ್. ಪಾಪಚ್ಚಿ, ಇವಳು ಎಷ್ಟು ರಿಸ್ಕ್ ತಗೊಂಡು ಇಲ್ಲಿಗೆ ಬಂದಿದ್ದಾಳೆ. ಒಬ್ಬಳೇ ಬಂದಿದ್ದೀನಿ ಅಂತ ಬೇರೆ ಹೇಳ್ತಾಳೆ. ನೀನ್ ಬೇರೆ ಹೇಳ್ತಿದ್ಯಾ ವಿಶ್ವ ಚಿಕ್ಕಪ್ಪ, ಸತ್ಯ ಚಿಕ್ಕಪ್ಪ ಇವಳನ್ನ ಮಾತಾಡ್ಸಿದ್ದಾರೆ ಅಂತ. ಓ ಗಾಡ್. ಅವಳ ಅನಿಕೇತ್ ಫ್ರೆಂಡ್ ತಾನೆ, ಅದಕ್ಕೆ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಅನಿಕೇತ್ ಫ್ರೆಂಡ್ ಅಲ್ಲ ಪಾಪಚ್ಚಿ, ನಾನು ರಾಮ್ ಬಗ್ಗೆ ಹೇಳಿದ್ನಲ್ಲ, ಇವಳೇ ಸೀತಾ ಮಗಳು ಸಿಹಿ. ಹೌದಾ ಅಣ್ಣ? ಅಲ್ಲ, ಈ ಮನೆಯವರು ಮಗು ಇರೋ ಹುಡುಗಿನ ಶ್ರೀರಾಮಣ್ಣಂಗೆ ಹೆಂಡತಿಯಾಗಿ ತರ್ತಾರೆ ಅಂತೀಯಾ? ಈ ಮನೇಲಿ ಯಾರಿಗೂ ಸೀತಾ ಅವ್ರಿಗೆ ಸಿಹಿ ಅನ್ನೋಳು ಒಬ್ಳು ಇದ್ದಾಳೆ ಅನ್ನೋ ಐಡಿಯಾನೂ ಇಲ್ಲ. ನೆನ್ಸ್ಕೊಂಡ್ರೆ ನನಗೆ ಭಯ ಆಗ್ತಿದೆ. ಫಸ್ಟು ರಾಮ್ ಮತ್ತೆ ಸೀತಾ ಅವ್ರವ್ರ ಪ್ರೀತಿನ ಹೇಳ್ಕೊಂಡು ಟೀಮ್ ಅಪ್ ಆಗಬೇಕು, ಆವಾಗಲೇ ಎಲ್ಲ ಸರಿ ಹೋಗೋದು. ಎಂತ ಹುಚ್ಚತನ ನೋಡು ಪಾಪಚ್ಚಿ, ಒಬ್ಬಳೇ ಬಂದಿದ್ದಾಳೆ, ಪೋಸ್ಟ್ ಮ್ಯಾನ್ ಅಂಕಲ್ ಅಂತೆ. ಏನ್ ಮಾಡ್ತಿದ್ದೀರಾ? ಯಾರು ಬಂದಿದ್ದಾರೆ ಅಂತ ಗೊತ್ತಾ? What a pleasant surprise! ನೀ ಇಲ್ಲಿ ನಮ್ಮನೆ ಬಂದಿದ್ದೆ ನಂಗೆ ಗೊತ್ತೇ ಆಗಿಲ್ಲ. ನಿನ್ ಗಾಯ ಆಗಿದೆ, ನಾನೇ ಬರ್ಲಾ? ನೀ ಬಂದಿದ್ದೀರ ಎಲ್ಲ ಕ್ಯೂರ್ ಆಗುತ್ತೆ. ಏನ್ ರಾಮಣ್ಣ, ಆಲ್ಮೋಸ್ಟ್ ನಾರ್ಮಲ್ ಆಗಿ ಮಾತಾಡ್ತಿದ್ಯಾ ನೀನು. ಅವರು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು? ಏನಿಲ್ಲ ಚಿಕ್ಕಪ್ಪ. ಏಯ್, ಚಿಕ್ಕಪ್ಪನ ಹತ್ರನ ಮುಟ್ಟಿಡ್ತೀಯಾ? ಮನ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಿದ್ಯಾ? ಏನು ಅಂತ ಹೇಳು.
ಚಿಕ್ಕಪ್ಪ, ಅದು ಪೂರ್ಣಿ ಸೀಮಂತ ಮಾಡಿದ್ವಲ್ಲ, ಅದು ನೆನಪಾಯ್ತು. ಅಂದುಕೊಂಡೆ. ಬೇಜಾರು ಮಾಡ್ಕೋಬೇಡ ಅವಿ. ಈ ಫಂಕ್ಷನ್ ಒಂದು ಮುಗಿಲಿ, ಪೂರ್ಣಿ ಸೀಮಂತ ಮಾಡೋ ಟೈಮು ಬಂದೇ ಬರುತ್ತೆ. ಈಗ ಈ ಫಂಕ್ಷನ್ನ ಅಚ್ಚುಕಟ್ಟಾಗಿ ಮಾಡೋ ಕಡೆ ಫೋಕಸ್ ಮಾಡೋಣ, ಎಲ್ಲ ಒಳ್ಳೇದಾಗತ್ತೆ. ಹೌದು ಬ್ರೋ, ನನಗೂ ಆ ಸಂಧ್ಯಾ ಸೀಮಂತನ ಇಲ್ಲಿ ಮಾಡೋದಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದರೆ ಅದಕ್ಕೆ ಸಮಾಧಾನ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಒಪ್ಕೊಂಡಿದ್ದೀನಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಮಾತಾಡ್ತಾ ನೆನ್ಬಿಟ್ರೆ ಹೇಗೆ? ಬನ್ನಿ ಸೋಫಾ ಇಟ್ಕೊಳ್ಳಿ. ಬಾ 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 ಬೇಗ. ಚೆನ್ನಾಗಿದೆ ಚಿಕ್ಕಪ್ಪ. ಯಾರೋ ಬೀದಿಲಿ ಹೋಗೋರು ಸೀಮಂತಕ್ಕೆ ಒಪ್ಕೊಂಡಿದ್ದು ಅಲ್ಲದೆ ಕೆಲಸನೂ ನಾವೇ ಮಾಡಬೇಕಾ? ಅಭಿ, ಬೀದಿಲಿ ಹೋಗೋರು ಅಂತ ಯಾಕಂತೀಯ? ನೋಡು, ಈ ಕಾರ್ಯಕ್ರಮ ಅಂತಲ್ಲ, ನಮ್ಮ ಮನೇಲಿ ನಡೆಯೋ ಯಾವುದೇ ಕಾರ್ಯಕ್ರಮಕ್ಕೂ ನಾವೇ ರೆಡಿ ಮಾಡಬೇಕು. ಅದನ್ನೇ ಸಂಭ್ರಮ ಅಂತ ಅನ್ನೋದು. ಅಭಿ ಬಾ, ಪಿಲ್ಲರ್ ಎಲ್ಲ ಡೆಕೋರೇಟ್ ಮಾಡೋಣ. ನೋಡ್ದ ಅಣ್ಣ, ಅಣ್ಣ ತಮ್ಮಂದ್ರು ಹೇಗೆ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಚಿಕ್ಕಪ್ಪ, ಇದೆಲ್ಲ ಅತ್ತಿಗೆಗೋಸ್ಕರ. ನಾವೇನು ಒಂದಾಗಿಲ್ಲ. ಅತ್ತಿಗೆಗೋಸ್ಕರ ಬೀದಿಲಿ ಹೋಗೋರು ಸೀಮಂತ ಮಾಡು ಅಂದ್ರು ನಾನು ಮಾಡ್ತಿದ್ದೆ. ಅಂಥದ್ರಲ್ಲಿ ಇವನ್ ತಂಗಿ. ನೋಡಿದ್ರ ಸರ್, ಮೈ ತುಂಬ ಪೊಗರೆ ತುಂಬಿಕೊಂಡಿದೆ. ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ಸೀಮಂತ ಬೇಡ ಅಂತ. ಅಭಿ, ಸುಮ್ಮನಿರು. ಯಾಕೆ ಸುಮ್ಮನೆ ಅವನ ಕೆಣಕ್ತೀಯ? ಸಮರ್, ನೀನೇನು ಅನ್ಕೋಬೇಡ. ನಿಂಗೆ ಅವನ ಸ್ವಭಾವ ಗೊತ್ತಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.